ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ವಿಶ್ವಮೈತ್ರಿ ಬುದ್ಧ ವಿಹಾರದ ಆಶ್ರಯದಲ್ಲಿ ದಿನಾಂಕ 28/1/2025 ಸಂಜೆ 6 ಗಂಟೆಗೆ ಸರಿಯಾಗಿ ಸಂವಿಧಾನ ವರ್ಸಸ್ ಸಂಘಿಗಳ ಸುಳ್ಳು ಅಭಿಯಾನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲು ಬರುತ್ತಿದ್ದಾರೆ ಸಾಮಾಜಿಕ ಹೋರಾಟಗಾರರು, ಸಾಹಿತಿಗಳು, ಚಿಂತಕರಾದಂಥ ಶಿವಸುಂದರ್ ಅವರು. ಅವರೇ ಈ ಪುಸ್ತಕವನ್ನು ಬರೆದಿರ್ತಕ್ಕಂಥವರು ಮತ್ತು ಮತ್ತೊಬ್ಬ ಆಯುಷ್ಮಾನ್ ಡಾಕ್ಟರ್ ಚಿದಾನಂದರು, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗ, ಡಿ ದೇವರಾಜಿ ಅರಸ್ ಪ್ರಥಮ ದರ್ಜೆ ಕಾಲೇಜ್ ಹುಣಸೂರು. ಮತ್ತು ಸಭೆ ಅಧ್ಯಕ್ಷತೆಯನ್ನು ಪುರುಷೋತ್ತಮ್ ಮಾಜಿ ಮೇಯರ್ ಇವರು ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮ ಭಾಳ ವಿಶಿಷ್ಟವಾದಂಥ ಕಾರ್ಯಕ್ರಮ ಮತ್ತು ಏನು ಸಂಘ ಪರಿವಾರ ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರ್ ಅವರನ್ನು ಓಲೈಸುವಂಥ ನಿಟ್ಟಿನಲ್ಲಿ ಮತ್ತು ಸುಳ್ಳುಗಳ ಹೇಳುವಂಥ ನಿಟ್ಟಿನಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಇವತ್ತು ಕಾರ್ಯಕ್ರಮವನ್ನು ರೂಪಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೂಲಿಬೆಲೆ ಅಂತಕ್ಕಂಥವರು ಕೂಡ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಬೆಳಗ್ಗೆ 10:30ರಿಂದ ಸಂಜೆ 5:30 ತನಕ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಬೆಳಪು ಮತ್ತು ಒಳಪು ಅಂತಕ್ಕಂಥ ವೇದಿಕೆಯನ್ನು ಇಟ್ಕೊಂಡು ಕಾರ್ಯಕ್ರಮ ಮಾಡಿದ್ರು ಮತ್ತು ಚರ್ಚೆಗೂ ಕೂಡ ಅವಕಾಶವನ್ನು ಕೊಡ್ತೀವಿ ಅಂತೇಳಿ 5:30 ನಂತರ ಅವರು ನಮಗೆ ಚರ್ಚೆಗೆ ಅವಕಾಶವನ್ನು ಕೊಡಲಿಲ್ಲ ಮತ್ತು ನಮ್ಮ ಪ್ರಶ್ನೆಗೂ ಕೂಡ ಅವರು ಉತ್ತರವನ್ನು ಕೊಡಲಿಲ್ಲ. ಮತ್ತು ಅವ್ರನ್ನ ನಾನು ಭೇಟಿ ಮಾಡಿ ನಮಗೆ ಒಂದು ಸಮಯವನ್ನು ಕೊಡಿ, ಈ ಒಂದು ಕಾರ್ಯಕ್ರಮದ ವಿರುದ್ಧವಾಗಿ ಅಥವಾ ಪರವಾಗಿ ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನು ಕೊಟ್ಟರೆ ಇದುವರೆಗೂ ಕೂಡ ಅವರು ಚರ್ಚೆಗೆ ಬರಲಿಲ್ಲ. ಅಂದರೆ ಒಂದು ವೇದಿಕೆಯಲ್ಲಿ ಅಂಬೇಡ್ಕರ್ ಇತಿಹಾಸವನ್ನು ತಿರ್ಸ್ತಕ್ಕಂಥದ್ದು ಮತ್ತು ಅಂಬೇಡ್ಕರ್ ಅವರ ಹೇಳಿರ್ತಕ್ಕಂಥ ಮಾತುಗಳನ್ನು ಕೂಡ ಒಂಥರ ಏನು ಹಿಂದೂ ಧರ್ಮದ ಪರವಾಗಿ ಮಾತನಾಡಿದರೆ, ಮುಸ್ಲಿಂ ವಿರುದ್ಧವಾಗಿ ಮಾತಾಡಿದರೆ, ಬೇರೆ ಧರ್ಮೀಯರ ವಿರುದ್ಧವಾಗಿ ಮಾತಾಡಿದರೆ ಅಂತಕ್ಕಂಥದ್ದನ್ನು ಜನರಿಗೆ ಬಿತ್ತಕ್ಕಂಥ ಪ್ರಯತ್ನಗಳು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಂಘ ಪರಿವಾರ ಮತ್ತು RSS ಇವರು ಒಕ್ಕೂಟವನ್ನು ಮಾಡ್ತಿರ್ತಕ್ಕಂಥದ್ದನ್ನು ನಮ್ಮ ಶಿವಸುಂದರ್ ಅವರು ಇದನ್ನೆಲ್ಲವನ್ನು ಕೂಡ ಗಮನಿಸಿ ಅವರು ಈ ಪುಸ್ತಕಕ್ಕೆ ಭಾಳ ಉತ್ತಮವಾದಂಥ ಟೈಟ್ಲನ್ನು ಕೊಟ್ಟಿದ್ದಾರೆ. ಸಂವಿಧಾನ ವರ್ಸಸ್ ಸಂಘಿಗಳ ಸುಳ್ಳು ಅಭಿಯಾನ ಭಾಳ ಅತ್ಯುತ್ತಮವಾದಂಥ ಇದು ಟೈಟಲ್. ಎಲ್ಲರೂ ಕೂಡ ಅಂಬೇಡ್ಕರ್ ಅನುಯಾಯಿಗಳು, ಸಾಮಾಜಿಕ ಚಿಂತಕರು, ಸಾಹಿತಿಗಳು, ಬುದ್ಧಿಜೀವಿಗಳು, ದಲಿತ ಸಂಘಟನೆಗಳು, ವಿವಿಧ ಪ್ರಗತಿಪರ ಸಂಘಟನೆಗಳು ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇವತ್ತಿನ ಭಾರತ ಸಂವಿಧಾನವನ್ನು ಎತ್ತಿ ಹಿಡಿಯುವಂಥ ನಿಟ್ಟಿನಲ್ಲಿ ಈ ದೇಶದ ಪ್ರಜಾಪ್ರಭುತ್ವವನ್ನು ನಾವು ನಿರಂತರವಾಗಿ ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ಸಂವಿಧಾನದ ವಿರುದ್ಧ ಮಾತನಾಡ್ತಕ್ಕಂಥವ್ರ ಧ್ವನಿಯನ್ನು ದಮನ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಈ ರೀತಿ ವೇದಿಕೆಗಳು ಅನಿವಾರ್ಯತೆ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಇದಕ್ಕೆ ಭಾಗಿಯಾಗಿ ಒಂದು ವಿಚಾರವನ್ನು ಕೂಡ ಮಂಡಿಸುವಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಆಹ್ವಾನವನ್ನು ಕೂಡ ನಿಮಗೆ ಮಾಡ್ತಾಯಿದ್ದೀನಿ. ನಾನು ನಿಮ್ಗೆ ಆಹ್ವಾನ ಕೊಡ್ತಿರ್ತಕ್ಕಂಥವರು ಮಾಜಿ ಮೇಯರ್ ಪುರುಷೋತ್ತಮ್, ವಿಶ್ವಮೈತ್ರಿ ಬುದ್ಧ ವಿಹಾರದ ಉಪಾಸಕರು.